ಆದ್ರೆ ಅವರೊಬ್ಬರೇ ಸಿಗ್ತಾರೆ ನಿಮ್ಗೆ. ಯಾಕೆ ಕೊಟ್ರಿ ಅವರಿಗೆ? ನಿಮ್ಮ ಉದ್ದೇಶ ಏನು? ಜಗದೀಶಿಗೆ ಕೊಟ್ಟಿರುವಂತದ್ದು ಕೂಡ ಇದನ್ನ ಮುಚ್ಚಿ ಹಾಕೋದಕ್ಕೆ, ಇವತ್ತು ಮೈಕಲ್ ಡಿಕುನ್ನವರಿಗೆ ಕೊಟ್ಟಿರೋದು ಕೂಡ ಇದನ್ನು ಮುಚ್ಚಿ ಹಾಕೋದಕ್ಕೆ. ನಾನು ಆಗ್ರಹ ಮಾಡ್ತಾ ಇರುವಂತದ್ದು, ಈಗಾಗಲೇ ನಾವು ಚೀಫ್ ಜಸ್ಟಿಸ್ಗೆ ನಾನು ಪತ್ರ ಬರೆದಿದ್ದೆ, ಸೋಮೋಟೋ ನೀವು ಕೇಸ್ ತಗೊಳ್ಳಿ ಅಂತ ಅಡ್ಮಿಟ್ ಆಗಿದೆ. ಆದ್ರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಇತ್ತು ಕರ್ನಾಟಕ ಹೈಕೋರ್ಟಿನ ಸಿಟ್ಟಿಂಗ್ ಜಡ್ಜಿನ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡೋದಕ್ಕೆ. ಹೇಳಿ, ಇವತ್ತು ನೀವು ಹೈಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ಸೋಮೋಟೋ ನಡೀತಾ ಇದೆ, ನೀವು ಹೇಳಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧ ಅಂತ ಹೇಳಿ. ಸಿಟ್ಟಿಂಗ್ ಜಡ್ಜ್ ತನಿಖೆ ಮಾಡಲಿ ಅನ್ನುವಂಥದ್ದನ್ನು ಸರ್ಕಾರ ಬರ್ಕೊಳ್ಳಿ. ಅಲ್ಲಿ ಹೋಗಿ ನಿಮ್ಮ ಅಡ್ವೊಕೇಟ್ ಜನರಲ್ ವಿರುದ್ಧವಾಗಿ ಮಾತಾಡ್ತಾರೆ. ಯಾಕೆ? ಭಯನ ನಿಮ್ಗೆ? ನಿಮ್ದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದೇನು ತಪ್ಪಿಲ್ಲ ಅಂದ್ರೆ, ಸರ್ಕಾರದ ಪಾರ್ಟೇ ಬೆಂಗಳೂರಿನ ಪೊಲೀಸ್ ಕಮಿಷನರ್, ಸರ್ಕಾರದ ಪಾರ್ಟ್ ತಾನೆ ಅವರು. ನಿಮ್ಗೆ ಕಪ್ಪು ಚುಕ್ಕಿ ಅಂತ ಯಾಕೆ ಅನ್ನಿಸ್ಲಿಲ್ಲ? ಅವರನ್ನ ಒಬ್ಬ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡೋದು ಕಪ್ಪು ಚುಕ್ಕಿ ಅಂತ ಯಾಕೆ ಅನ್ನಿಸ್ಲಿಲ್ಲ? ಇವತ್ತು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಇದಕ್ಕೆ ಹೊಣೆ ಇದ್ದಾರೆ. ನೀವು ರಾಜೀನಾಮೆಯನ್ನು ಕೊಡಬೇಕು. ನೀವು ಅಧಿಕಾರಿಗಳ ಮೂತಿಗೆ ಹೊರ PSP ಅಂತ ಬರುತ್ತೆ. 4 ಗಂಟೆ 1 ಗಂಟೆ ನೀವು ಟೈಮನ್ನ ವಿಡಿಯೋ ಕಾಲ್ ಮಾಡಲಿಕ್ಕೆ ನೀವು ಕಾಲ ವೇಸ್ಟ್ ಮಾಡಿದರೆ 100% ನಿಮಗೆ ಗೊಬ್ಬರ ಬೇಕು. ಅದು ಗೊಬ್ಬರ ಹಾಕಿ ಬೀಜವನ್ನು ಖರೀದಿ ಮಾಡಬೇಕಾದ್ರೆ ಕಾರ್ಯಕ್ರಮದ ಅನ್ವಯ ಕೃಷಿಗೆ ಸಂಬಂಧಪಟ್ಟಂಥ ವಿಜ್ಞಾನಿಗಳು ಹಾಗೂ ಕೃಷಿ ಅಧಿಕಾರಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ತಳಕಲ್ ಗ್ರಾಮದಲ್ಲಿ ನಡೆಸಿಕೊಟ್ಟಿದ್ದಾರೆ. ಬೀಜ ಸಂಸ್ಕರಣೆ ಮಾಡೋದ್ರ ಬಗ್ಗೆ, ಬೀಜಗಳನ್ನು ಯಾವ ರೀತಿ ನಾವು ಬೀಜ ಸಂಸ್ಕರಣೆಯನ್ನು ಮಾಡಬೇಕು, ಬೀಜ ಬಿತ್ತನೆಯನ್ನು ಮಾಡಬೇಕು, ಇದನ್ನೆಲ್ಲ ಸವಿಸ್ತರವಾಗಿ ಹೇಳಿ ಮಾಡಿಕೊಟ್ಟಿದ್ದಾರೆ. ಅಂತ ಒಂದು ನಮ್ಮ ದೇಶ, ಈ ವಿಚಾರವಾಗಿ ನಮ್ಮ ದೇಶ ಇವತ್ತು ತಾಂತ್ರಿಕ ಕೃಷಿಯಿಂದ ಮತ್ತು ಉತ್ತಮ ಬೆಳೆ ಮತ್ತು ಉತ್ತಮ ಬೀಜಗಳನ್ನ ಮತ್ತು ಆಮೇಲೆ ರಾಸಾಯನಿಕ ಒಂದು ವಿಚಾರಗಳಲ್ಲಿ ಇವತ್ತು ಮಣ್ಣನ್ನು ನಾವು ವಿಕಸಿತವಾಗಿ ಒಂದು ಇದು ಮಾಡಿಕೊಂಡು ಮಾದರಿಯನ್ನಾಗಿ ಮಾಡಿಕೊಂಡು ನಮ್ಮ ಕೃಷಿಗೆ ಆದ್ಯತೆ ನೀಡುವಂಥ ಮತ್ತು ಕೃಷಿಗೆ ಉತ್ತೇಜನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ. ನಿಟ್ಟಿನಲ್ಲಿ ವಿಜ್ಞಾನಿಗಳಿಂದ ಅವರಿಗೆ ಕೆಲವೊಂದು ಮಾಹಿತಿಗಳನ್ನ ಕೊಡಲಾಯಿತು. ಅಂದ್ರೆ ಮಣ್ಣಿನ ಫಲವತ್ತತೆಯನ್ನ ನಾವು ಯಾವ ರೀತಿ ಕಾಪಾಡ್ಕೊಳ್ಬೇಕು. ಸೊ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೊಳ್ಬೇಕಂತಂದ್ರೆ ಹೆಚ್ಚಿನದಾಗಿ ಸಾವಯವ ಇಂಗಾಲವನ್ನ ಜಾಸ್ತಿ ಮಾಡ್ಲಿಕ್ಕೆ ಸಾವಯವ ವಸ್ತುಗಳಾದಂತಹ ತಿಪ್ಪೆ ಗೊಬ್ಬರ ಆಯ್ತು, ಎರೆಹುಳು ಗೊಬ್ಬರ ಆಯ್ತು, ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಸೊ ಮಣ್ಣಿಗೆ ಸೇರ್ಸೋದ್ ಮುಖಾಂತರ ಮಣ್ಣಿನ ಫಲವತ್ತತೆ ನಾವು ಆದಷ್ಟು ಮಟ್ಟಿನಲ್ಲಿ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಕೊಟ್ವಿ.